ದಿನ ಕಳೆದ ಹಾಗೆ JN.1 ತನ್ನ ಕಬಂದ ಬಾಹುವನ್ನ ಹೇಗೆ ವಿಸ್ತರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ತೀವ್ರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯದ ಪಾಸಿಟಿವಿಟಿ ರೇಟ್. ಸಾವಿನ ರೇಟ್ ಶೂನ್ಯ ಇದ್ರೂ ಪಾಸಿಟಿವಿಟಿ ರೇಟ್ ಮಾತ್ರ ರಾಕೆಟ್ ಸ್ಪೀಡ್ ನಲ್ಲಿ ಜಾಸ್ತಿ ಆಗ್ತಾ ಇದೆ. ಸದ್ಯ ರಾಜ್ಯದ ಪಾಸಿಟಿವಿಟಿ ರೇಟ್ 6% ನಷ್ಟಿದೆ. 6%, 5% ಗಿಂತ ಜಾಸ್ತಿ ಹೋಯ್ತು ಅಂತ ಹೇಳಿದ್ರೇನೆ ನಿಧಾನಕ್ಕೆ ಈ ಪರಿಸ್ಥಿತಿ ಉಲ್ಬಣಿಸ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಅರ್ಥ. ಅದರಲ್ಲಿ 6% ಆಗಿದೆ. ಟೆಸ್ಟಿಂಗ್ ಹೆಚ್ಚಳ ಆದ್ರೆ ಪಾಸಿಟಿವಿಟಿ ರೇಟ್ ಇನ್ನಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕಳೆದ ಒಂದು ವಾರದಲ್ಲಿ ಪಾಸಿಟಿವಿಟಿ ರೇಟ್ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೇಟಾ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಸೆಂಬರ್ 19ನೇ ತಾರೀಕಿನ ಡೇಟಾ ನೀವು ಗಮನಿಸ್ತಾ ಇದ್ದೀರಾ. 722 ಟೆಸ್ಟಿಂಗ್ ಅನ್ನ ಮಾಡಿಸಿದಾಗ ಡಿಟೆಕ್ಟ್ ಆದಂತಹ ಪಾಸಿಟಿವ್ ಕೇಸಸ್ ಜೊತೆಗೆ ಆ ಪಾಸಿಟಿವಿಟಿ ರೇಟ್ 6.09% ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲೂ ಕೂಡ 5% ಗಿಂತ ಜಾಸ್ತಿ ಇದೆ. ಡಿಸೆಂಬರ್ 22ನೇ ತಾರೀಕು 808 ಜನರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಯಿತು. ಅಲ್ಲಿ ಡಿಟೆಕ್ಟ್ ಆದ ಟೋಟಲ್ ಕೇಸ್ನ ಪಾಸಿಟಿವಿಟಿ ರೇಟ್ 2.47% ಅನ್ನೋದು ಗೊತ್ತಾಗ್ತಾ ಇದೆ. ಪಾಸಿಟಿವಿಟಿ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ 100 ಅಲ್ಲಿ 10 ಕೇಸಸ್ ಬಂತು ಅಂದ್ರೆ 10% ಪಾಸಿಟಿವಿಟಿ ರೇಟ್ ಅಂತ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದು. ಸೊ ಈ ರೀತಿ ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳು ನಮ್ಮ ನಿಯಂತ್ರಣದಲ್ಲಿ ಇದೆಯಾ ಅಥವಾ ಕೈ ಮೀರಿ ಹೋಗಿದೆಯಾ ಪರಿಸ್ಥಿತಿ ಅಂತ ಚೆಕ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಇಟ್ಕೊಳ್ಳೋ ಡೇಟಾ ಇದು. ಡಿಸೆಂಬರ್ 21ನೇ ತಾರೀಕು 2263 ಜನರನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಯಿತು. ಅದರಲ್ಲಿ 1.06% ನಷ್ಟು ಪಾಸಿಟಿವಿಟಿ ರೇಟ್ ದಾಖಲಾಗಿದೆ. 1-2-3% ಬಂತು ಅಂತ ಹೇಳಿದ್ರೆ ಕಂಟ್ರೋಲ್ ನಲ್ಲಿ ಇದೆ ಅಂತ. ಯಾವಾಗ 5% ಗಿಂತ ಜಾಸ್ತಿ ಆಯ್ತು ಅಂದ್ರೆ ಕಂಟ್ರೋಲ್ ನಲ್ಲಿ ಇಲ್ಲ. ಕೊರೋನಾ ನಿಧಾನವಾಗಿ ತನ್ನ ಆರ್ಭಟವನ್ನ ಈ ಡೆಲ್ಟಾ ವೈರಸ್ ಸಂದರ್ಭದಲ್ಲಿ ಹೇಗೆ ಕಾಟ ಕೊಟ್ಟಿತ್ತು ಅದೇ ರೀತಿ ಕಾಟ ಕೊಡುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಂಗೆ ಕಾಣಿಸ್ತಾ ಇದೆ. ಡಿಸೆಂಬರ್ 22ನೇ ತಾರೀಕಿನ ಡೀಟೇಲ್ಸ್ ಕೂಡ ನೀವು ನೋಡ್ತಾ ಇದ್ರೆ 2366 ಜನರನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಯಿತು. ಅದರಲ್ಲಿ 3.29% ನಷ್ಟು ಪಾಸಿಟಿವಿಟಿ ರೇಟ್ ಕಂಡು ಬಂದಿದೆ. ನೋಡಿ, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇರೋದು ಇಲ್ಲಿ ತನಕ ಡಿಟೆಕ್ಟ್ ಆಗ್ತಾ ಇರೋದು ಕೇಸಸ್ ಯಾರಿಂದ ಗೊತ್ತಾ? ಈ ILI ಜೊತೆಗೆ ಸಾರಿ ಕೇಸಸ್. ಸೊ ಆಲ್ರೆಡಿ ಶಂಕಿತರನ್ನ ಇಲ್ಲಿ ಟೆಸ್ಟ್ ಮಾಡಿಸಿದಾಗ ಅವ್ರು ಸೋಂಕಿತರು ಅಂತ ಗೊತ್ತಾಗ್ತಾ ಇರೋದು ನಮ್ಗೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಲೋಕೇಶ್, ಇಲ್ಲಿ ತನಕ ನಾನು ಕೇಳ್ಪಟ್ಟಂಗೆ ಆಮೇಲೆ ಒಂದಷ್ಟು ಆರ್ಟಿಕಲ್ಸ್ ನೋಡಿದ ಹಾಗೆ ILI ಹಾಗೂ ಸಾರಿ ಕೇಸಸ್ ಹೆಚ್ಚು ಯಾರ್ಯಾರು ಅದರಿಂದ ಬಳಲ್ತಾ ಇದ್ದಾರೋ ಅವರನ್ನ ಇಲ್ಲಿ ಕೊರೋನಾ ಟೆಸ್ಟ್ಗೆ ಒಳಪಡಿಸಿದಾಗ ಅವರು ಸೋಂಕಿತರಾಗಿ ಕಾಣಿಸ್ತಾ ಇರೋದು. ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿದ್ರೆ ಇನ್ನೂ ಈ ಸಂಖ್ಯೆ ದುಪ್ಪಟ್ಟಾಗುತ್ತೆ. ಪಾಸಿಟಿವಿಟಿ ರೇಟು ದುಪ್ಪಟ್ಟಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ವಾ ಅಂತ? ಮಮತಾ, ಖಂಡಿತ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿದ್ರೆ ಪಾಸಿಟಿವಿಟಿ ರೇಟ್ ಏರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈಗಾಗಲೇ ಏನು ಬರೀ ಟಾರ್ಗೆಟ್ ಕೊಟ್ಟಿರುವಂಥದ್ದು ರಾಜ್ಯಾದ್ಯಂತ 5,000 ಅಷ್ಟೇ ಟಾರ್ಗೆಟ್ ಅನ್ನು ಕೊಟ್ಟಿರುವಂಥದ್ದು. 5,000 ಟಾರ್ಗೆಟ್ ಅಲ್ಲಿ ಈಗ ಪಾಸಿಟಿವಿಟಿ ರೇಟು 5% ಇರುವಂಥದ್ದು. ಅಂದ್ರೆ 100 ಜನರಿಗೆ ಟೆಸ್ಟ್ ಮಾಡಿದ್ರೆ 5 ಜನರಿಗೆ ಪಾಸಿಟಿವ್ ಆಗ್ತಾ ಇದೆ ಅಂತೇಳಿ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಈ ಸಂಖ್ಯೆ ಏನಾದರೂ ಟೆಸ್ಟಿಂಗ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಮತ್ತಷ್ಟು ಜನರಿಗೆ ಪಾಸಿಟಿವ್ ಅಂದ್ರೆ ಸೋಂಕು ಹಬ್ಬಿದೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಆದ್ರೆ ಈಗ ILI ಸ್ಯಾರಿ ಮತ್ತೆ ರೋಗ ಲಕ್ಷಣ ಇರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಈಗ ಟೆಸ್ಟ್ ಮಾಡ್ತಾ ಇರೋದ್ರಿಂದಾಗಿ ಈ ಪ್ರಮಾಣದಲ್ಲಿ ಪಾಸಿಟಿವಿಟಿ ಇದೆ. ಮುಂದಿನ ವಾರದಲ್ಲಿ ಮತ್ತೊಂದು ಸಭೆಯನ್ನ ಮಾಡಿ ಟೆಸ್ಟ್ ಹೆಚ್ಚಳ ಮಾಡೋದ್ರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆಗ ಮತ್ತಷ್ಟು ಪಾಸಿಟಿವಿಟಿ ರೇಟ್ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಈಗಿರ್ತಕ್ಕಂಥ ಪಾಸಿಟಿವಿಟಿ ರೇಟನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೆ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಸಂಖ್ಯೆ ಮಾತ್ರ ಕಡಿಮೆ ಇದೆ. ಹಾಗಾಗಿ ಯಾವುದೇ ರೀತಿಯ ಆತಂಕ ಇಲ್ಲ ಅಂತೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು. ಹಾಗಂತೇಳಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಕಮ್ಯುನಿಟಿ ಸ್ಪ್ರೆಡ್ ಆಗೋಕ್ಕೂ ಮುಂಚಿತವಾಗಿ ಅಥವಾ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ರೋಗ ಲಕ್ಷಣ ಅಲ್ಲದೆ ಬೇರೆಯವ್ರಿಗೂ ಕೂಡ ಟೆಸ್ಟ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪಾಸಿಟಿವಿಟಿ ದರವನ್ನ ಇಳಿಕೆ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಇನ್ನಷ್ಟು ಮುಂಜಾಗ್ರತಾ ಕ್ರಮವನ್ನು ಜಾರಿಗೊಳಿಸುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ. ಗಮನಿಸ್ತಾ ಇದೀವಿ ಪಾಸಿಟಿವಿಟಿ ರೇಟ್ ಅನ್ನ. ನಾನು ಆಗ್ಲೇ ಹೇಳಿದಾಗೆ ILI ಹಾಗೂ ಸಾರಿ ಕೇಸ್ ನ ಯಾರ್ಯಾರು ಬಾಧಿತರಿದ್ದಾರೋ ಅವರನ್ನ ಇಲ್ಲಿ ಟೆಸ್ಟ್ಗೆ ಹೆಚ್ಚು ಒಳಪಡಿಸ್ತಾ ಇದ್ದಾರೆ. ಸೊ ಅವ್ರು ಆಲ್ರೆಡಿ ಶಂಕಿತರಾಗಿರೋದ್ರಿಂದ ಅವರಲ್ಲೇ ಟೆಸ್ಟ್ ಮಾಡಿದಾಗ ಇಷ್ಟು ಪಾಸಿಟಿವಿಟಿ ರೇಟ್ ಕಾಣಿಸ್ತಾ ಇದೆ. ಇನ್ ರ್ಯಾಂಡಮ್ ಆಗಿ ಏನಾದ್ರು ಟೆಸ್ಟಿಂಗ್ ಶುರುವಾದ್ರೆ ಈ ಪಾಸಿಟಿವಿಟಿ ರೇಟ್ 10% ತಲುಪಿದ್ರೂ ಆಶ್ಚರ್ಯ ಇಲ್ಲ. ಈ ಆತಂಕ ಆರೋಗ್ಯ ಇಲಾಖೆಗೂ ಕೂಡ ಇದೆ. ಕಳೆದ ಒಂದು ವಾರದ ರೆಕಾರ್ಡ್ ನೋಡ್ತಾ ಇದ್ರೇನೆ 5%, 6% ಆ ರೀತಿ ಕಾಣಿಸ್ತಾ ಇದೆ. ಎವ್ರಿ ಡೇ ಮಿನಿಮಮ್ 3% ನಷ್ಟು ಗ್ರಾಫ್ ನಮಗೆ ಕಾಣಿಸ್ತಾ ಇದೆ.